ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 70ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ನೆನೆ ಮನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ದು ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ BRB ಬಿಲ್ಲರಂಗ ಭಾಷಾ. ಈಗಾಗಲೇ ನೀವು ಪೋಸ್ಟರ್ ನೋಡಿರ್ತೀರಾ, ನೋಡಿಲ್ಲ ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈವನ್ ಕಿಚ್ಚ ಸುದೀಪ್ ಸರ್ ಅವರ ಟ್ವಿಟರ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಈವ್ನಿಂಗ್ ಅಪ್ಲೋಡ್ ಮಾಡಿರೋದು. ಸೊ ಆ ಫೋಟೋನ ನೋಡಿದ್ರೆ ಸೀರಿಯಸ್ಲಿ ಮಸ್ತ್ ಪ್ರಿಪ್ರೇಷನ್ಸ್ ಅನ್ನೋದು ನಡೀತಾ ಇದೆ. ಆ್ಯಕ್ಚುಲಿ ಈ ಫೋಟೋ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕೆ ಹೊರಟಿರೋದು ಇವಾಗ. ಸೊ ಒಂದು ಅಪ್ಡೇಟ್ ಸಿಕ್ಕಿದೆ. ಆ ಅಪ್ಡೇಟ್ ಎಲ್ಲಿಂದ ಸಿಕ್ತು ಅಂದರೆ, ಮೂವೀಸ್ನ ತುಂಬ ಹತ್ರದಿಂದ ಫಾಲೋ ಅಪ್ ಮಾಡ್ತಾ ಇರ್ತಾರಲ್ವ, ಅಂಥವರು ಕೊಟ್ಟಿರುವ ಮಾಹಿತಿ ಇದು. ಸೊ ಸಿನಿಮಾದ ಒಂದು ಇಂಟ್ರಡಕ್ಷನ್ ಗ್ಲಿಮ್ಸ್ ಒಂದು ರೆಡಿ ಆಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಲಾಸ್ಟ್ ಎಪಿಸೋಡಲ್ಲಿ ಏನು ಹೇಳಿದ್ದೆ ಅದು ನಿಜಾನೇ. ಆ್ಯಂಡ್ ಈಗಾಗಲೇ ಫೈಟ್ ಸೀನ್ಸ್ ಏನಿದೆ ಅದನ್ನು ಅರ್ಧ ಭಾಗದಷ್ಟು ಮುಗಿಸಿದ್ದಾರೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಯಾವಾಗ ಬರುತ್ತೆ ಏನು ಅಂತ ಖಂಡಿತವಾಗ್ಲೂ ಮಾಹಿತಿ ಇಲ್ಲ. ಬಟ್ ಆ ಇಂಟ್ರಡಕ್ಷನ್ ಗ್ಲಿಮ್ಸಲ್ಲಿ ಬಂದ್ಬಿಟ್ಟು ನಮಗೆ ಕಂಪ್ಲೀಟಾಗಿ ಸಿನಿಮಾದ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ನ ಬಿಟ್ಕೊಡ್ತಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇದೆ. ಸೊ ಅಫಿಷಿಯಲಿ ಇಫ್ ಇನ್ ಕೇಸ್ ಏನಾದರೂ ಅಪ್ಡೇಟ್ಸ್ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಇನ್ನೊಂದು ವಿಷಯ ಕೂಡ ಗೊತ್ತಾಗ್ತಾ ಇದೆ, BRBಯಲ್ಲಿ ಕಿಚ್ಚ ಸುದೀಪ್ ಸರ್ ಅವರು 3 ಶೇಡ್ಸಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ ಮಾಹಿತಿಯಪ್ಪ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. 3 ಶೇಡ್ಸ್ ಅಂದರೆ ಇವಾಗ ಸದ್ಯಕ್ಕೆ ವರ್ಕ್ ಮಾಡ್ತಿರೋದೊಂದು ಲುಕ್ಕು, ಇನ್ನೂ 2 ಲುಕ್ಸು ಯಾವ ರೀತಿ ಇರುತ್ತೆ ಅನ್ನೋದನ್ನು ಅಸ್ಯೂಮ್ ಮಾಡಿಕೊಂಡು ನೀವು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ನೆಕ್ಸ್ಟ್ KVN ಆ್ಯಂಡ್ ನರ್ತನ್ ಅವರ ಡೈರೆಕ್ಷನಲ್ಲಿ ಒಂದು ಸಿನಿಮಾದ ಬಗ್ಗೆ ಅಪ್ಡೇಟ್ ನೀಡಿದ್ದೆ ಅಲ್ವಾ. ಅದು ಆ್ಯಕ್ಚುಲಿ ಕೆಲವೊಬ್ಬರು ಬಂದ್ಬಿಟ್ಟು ಅದು ಇಲ್ಲ ಅಂತ ಹೇಳ್ತಾಯಿದ್ರು. ಈವನ್ ಇವತ್ತು ಬಂದ್ಬಿಟ್ಟು ಟ್ವಿಟರಲ್ಲಿ ಸುಮಾರು ಮೂವೀಸ್ನ ಫಾಲೋ ಮಾಡ್ತಾರಲ್ವ ಅಂಥ ರಿಪೋರ್ಟರ್ಸ್ ಬಂದ್ಬಿಟ್ಟು ಮತ್ತೆ ಇವತ್ತು ಸಹ ಪೋಸ್ಟ್ ಮಾಡಿದ್ದಾರೆ. ಏನಪ್ಪ ವಿಷಯ ಅಂದರೆ, ಆ್ಯಂಡ್ ಹೌದು ಡಿಸ್ಕಷನ್ಸ್ ಅನ್ನೋದು ನಡೆದಿದೆ. ಇಫ್ ಫ್ಯೂಚರಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಹಿತಿಗಳು ಬಂದ್ಬಿಟ್ಟು. ಸೊ ಈ ಕಾಂಬಿನೇಷನಲ್ಲಿ ಏನಾದರೂ ಸಿನಿಮಾ ಬಂದರೆ ನಿಮಗೆ ಯಾವ ರೀತಿ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಿಡಿ ಅಂತ ಹೇಳ್ತಾ, ನಿಮ್ಮ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಯುವರಾಜ್ ಕುಮಾರ್ ಅವರ ಸೆಕೆಂಡ್ ಸಿನಿಮಾದ ಬಗ್ಗೆ ರೀಸೆಂಟ್ಲಿ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಬಂದ್ಬಿಟ್ಟು ಅವ್ರ ಸ್ಟೋರಿನ ಹಾಕಿದ್ದಾರೆ. ಅತಿ ಶೀಘ್ರದಲ್ಲೇ ಸಿನಿಮಾದ ಅನೌನ್ಸ್ಮೆಂಟ್ ಅನ್ನೋದು ಬರ್ತಾ ಇದೆ. ಮೇ ಬಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಆನ್ ದಸರಾ ಅಂತಲೇ ಹೇಳ್ಬೋದು. ಆ್ಯಂಡ್ ಮತ್ತೊಂದು ಅಪ್ಡೇಟು, ಇದು ರೂಮರ್ಸ್ ಆ್ಯಂಡ್ ಜನ ಮಾತಾಡ್ಕೊಂಡಿರೋ ಮಾಹಿತಿ, ಮ್ಯಾಕ್ಸ್ ಸಿನಿಮಾದ ರಿಲೀಸಿಂಗ್ ಡೇಟ್ ಅಥವಾ ಏನಾದರೂ ಟ್ರೈಲರ್ ಏನಾದರೂ ಒಂದು ಅಪ್ಡೇಟ್ನ ದಸರಾಗೆ ಬಿಡಬಹುದು ಅಂತ ಮಾಹಿತಿ. ಬಟ್ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸ್ಟಿಲ್ ನಾವು ಯಾವುದೇ ರೀತಿ ಒಂದು ಪ್ಲ್ಯಾನಿಂಗ್ಸ್ ಅನ್ನೋದು ಟೀಮ್ ಅವರು ಬಂದ್ಬಿಟ್ಟು ಮಾತಾಡ್ತಿಲ್ಲ. ಸೊ ನನಗೆ ತಿಳಿದಿರೋ ಮಟ್ಟಿಗೆ ಡಿಸೆಂಬರ್ಗೆ ಸಿನಿಮಾ ಅನ್ನೋದು ಮುಂದಕ್ಕೆ ಹೋಗ್ತಾ ಇದೆ. ಅಂದರೆ ಡಿಸೆಂಬರ್ ಎಂಡಿಂಗಲ್ಲಿ ರಿಲೀಸಿಂಗ್ ಮಾಡುವ ಪ್ಲಾನಿಂಗ್ಸ್ ಅನ್ನೋದು ನಡೀತಾ ಇದೆ ಅಂತ ಮಾಹಿತಿಗಳು. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಮಾರ್ಟಿನ್ ಸಿನಿಮಾದ ಬುಕಿಂಗ್ಸ್ ಓಪನಿಂಗ್ ಆಗಿದೆ. ಆ್ಯಂಡ್ ಎಲ್ಲ ಥಿಯೇಟರ್ಸ್ನೂ ಸದ್ಯಕ್ಕೆ ಓಪನಿಂಗ್ ಮಾಡಿಲ್ಲ, ಕೆಲವೊಂದು ಥಿಯೇಟರ್ಸ್ನ ಮಾತ್ರ ಸದ್ಯಕ್ಕೆ ಓಪನ್ ಮಾಡಿದ್ದಾರೆ. ಮೇ ಬಿ ನಾಳೆ ಎಂಡ್ ಆಫ್ ದ ಡೇ ಸಿನಿಮಾ ಎಲ್ಲ ಥಿಯೇಟರ್ಸ್ನ ಬುಕಿಂಗ್ಸ್ ಅನ್ನೋದು ಓಪನ್ ಮಾಡ್ತಾರೆ. ಇಫ್ ನೀವು ಏನಾದರೂ ಇವಾಗಲೇ ನಿಮ್ಮ ನಿಯರೆಸ್ಟ್ ಥಿಯೇಟರ್ನ ಓಪನ್ ಮಾಡಿದರೆ ಒಂದು ಸಲ ಚೆಕ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ನಾಳಿದ್ದು ಆಗಿಬಿಟ್ರೆ ಖಂಡಿತವಾಗಲೂ ನಿಮಗೆ ಟಿಕೆಟ್ಸ್ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತಾ, ಆ್ಯಂಡ್ ಕೆಲವೊಂದು ಥಿಯೇಟರ್ ಲಿಸ್ಟ್ಸ್ ಅನ್ನೋದು ಸಿಕ್ಕಿದೆ. ಸೊ ಅದನ್ನು ಪ್ಲೇ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೂ ಸಾಕಷ್ಟು ಥಿಯೇಟರ್ಸ್ನ ಆ್ಯಡ್ ಮಾಡ್ತಾರೆ ಖಂಡಿತವಾಗ್ಲೂ. ಅದನ್ನು ನಾಳೆ ಅಥವಾ ನಾಳಿದ್ದು ಏನು ಅಪ್ಡೇಟ್ಸ್ ಬರುತ್ತೋ ಆ ಎಪಿಸೋಡ್ಸಲ್ಲಿ ಕಂಪ್ಲೀಟ್ ಕವರ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಇಂಡಿಯನ್ 2 ಸಿನಿಮಾ ನಿಮಗೆ ಈಗಾಗಲೇ ಗೊತ್ತೇ ಇರುತ್ತೆ. ಕಮಲ್ ಹಾಸನ್ ಸರ್ ಅವರ ಇಂಡಿಯನ್ ಸಿನಿಮಾ. ಸೊ ಇಂಡಿಯನ್ 2 ಬಂದ್ಬಿಟ್ಟು ಶಂಕರ್ ಸರ್ ಅವರ ಡೈರೆಕ್ಷನಲ್ಲಿ ಬಂದ ಸಿನಿಮಾ. ಸೊ ಅವ್ರ ಕೆರಿಯರಲ್ಲಿ ರೀಸೆಂಟ್ ಟೈಮ್ಸ್ ನೋಡೋಕ್ಕೆ ಹೋದರೆ ಎಲ್ಲ ಸಿನಿಮಾಗಳು ಫ್ಲಾಪ್ನೇ ನೀಡ್ತಾ ಇದ್ದಾರೆ. ಸೊ ಇಂಡಿಯನ್ 2 ಸಹ ಅತಿ ದೊಡ್ಡ ಆಟರ್ ಫ್ಲಾಪ್ ಆದಮೇಲೆ ಲೈಕಾ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದು ಡಿಸ್ಕಷನ್ಸ್ ನಡೀತಾ ಇದೆ ಅಂತೆ. ಆ್ಯಕ್ಚುಲಿ ನೆಟ್ಫ್ಲಿಕ್ಸ್ಗೆ ಡೈರೆಕ್ಟು ಇಂಡಿಯನ್ 3 ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಪ್ಲಾನಿಂಗ್ಸ್ ನಡೀತಾ ಇದೆ ಅಂತ ಮಾಹಿತಿಗಳು ಬರ್ತಾ ಇದೆಯಪ್ಪ. ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಡಿಸ್ಕಷನ್ಸ್ ಅನ್ನೋದು ನಡೀತಾ ಇದೆ. ಥಿಯೇಟರ್ಸಲ್ಲಿ ರಿಲೀಸ್ ಮಾಡೋದಕ್ಕಿಂತ ಡೈರೆಕ್ಟ್ OTTಗೆ ಕೊಟ್ಬಿಡೋಣ ಅಂತ ಡಿಸ್ಕಷನ್ಸ್ ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆಯಪ್ಪ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಟಾಕ್ಸಿಕ್ ಸಿನಿಮಾದಿಂದ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಟಾಕ್ಸಿಕ್ ಸಿನಿಮಾದಿಂದ ಫಸ್ಟ್ ಶೆಡ್ಯೂಲ್ ಅನ್ನೋದು ಈಗಾಗಲೇ ಕಂಪ್ಲೀಟ್ ಮಾಡಿಕೊಂಡು ಸೆಕೆಂಡ್ ಶೆಡ್ಯೂಲ್ನ ಬಂದ್ಬಿಟ್ಟು ಮುಂಬೈಯಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಮಾಹಿತಿ. ಆ್ಯಂಡ್ ಅಕ್ಟೋಬರ್ ಲಾಸ್ಟಲ್ಲಿ ಅಂದರೆ ಒಂದು 25ರಿಂದ ಶುರು ಆಗ್ತಾ ಇದೆ ಅಂತ ಮಾಹಿತಿ. ಸೆಕೆಂಡ್ ಶೆಡ್ಯೂಲ್ ಬಂದ್ಬಿಟ್ಟು ಅಂದರೆ ಲಾಸ್ಟ್ ವೀಕಿಂದ ಶುರು ಆಗ್ತಾ ಇದೆ ಅಂತ ಮಾಹಿತಿಯಪ್ಪ. ಸೊ ಟಾಕ್ಸಿಕ್ ಸಿನಿಮಾದ ಕೆಲವೊಬ್ಬರು ಬಂದ್ಬಿಟ್ಟು ಸ್ಲೇವ್ ಆಗಿದೆ
ಅಂತ ರೂಮರ್ಸ್ ಅನ್ನೋದು ಸ್ಪ್ರೆಡ್ ಮಾಡ್ತಾಯಿದ್ರು. ಸೊ ಅವ್ರಿಗೆಲ್ಲ ಗಟ್ಟಿಯಾಗಿ ನಮ್ಮ ಕರ್ನಾಟಕದ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಎಲ್ಲ ಬಂದ್ಬಿಟ್ಟು, ಅಂದರೆ ಅಂಡರ್ ಈ ಮೂವೀಸ್ನ ಫಾಲೋ ಮಾಡೋ ರಿಪೋರ್ಟರ್ಸ್ ಆ್ಯಂಡ್ ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಬಂದ್ಬಿಟ್ಟು ಟ್ವಿಟರಲ್ಲಿ ಸೊ ರಿಪ್ಲೈ ಅನ್ನೋದನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿ ಸ್ಲೇವ್ ಅನ್ನೋದು ಆಗಿಲ್ಲ. ಸಿನಿಮಾದ ಶೂಟಿಂಗ್ ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಶುರು ಆಗ್ತಾ ಇದೆ. ಸೊ ನೀವು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ದೇವರಾಜ್ ಸಿನಿಮಾ ಬಂದ್ಬಿಟ್ಟು 10 ಡೇಸಲ್ಲಿ 466 crores ಕಲೆಕ್ಟ್ ಮಾಡಿದೆ ಅಂತ ಮಾಹಿತಿ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಇನ್ನೂ ಯಾವುದಾದ್ರೂ ಅಪ್ಡೇಟ್ಸ್ನ ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಖಂಡಿತವಾಗ್ಲೂ ಅದನ್ನು ತಗೊಂಡು ಮಾಹಿತಿ ಅನ್ನೋದನ್ನು ನೀಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್.